ಹೆಲೋ ಆ್ಯಂಡ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ನ್ಯೂ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ. ಸದ್ಯಕ್ಕೆ ನಾನು ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಇದು ನಮ್ಮ ರೂಮಿನ ಡ್ರೆಸ್ಸಿಂಗ್ ಟೇಬಲ್. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ಇವಾಗ ನೀವು ನೋಡ್ತಿರ್ಬೋದು, ನನ್ನ ಹಿಂದೆ ಕ್ಲಾಕ್ ಇದೆ. ಇಟ್ಸ್ 6 o'clock ನಾವು. ಸೊ ಆಲ್ರೆಡಿ ಬೆಳಗ್ಗೆನೇ ಸ್ನಾನ ಗಿನ ಎಲ್ಲ ಆಗಿತ್ತು. ಇವತ್ತು ಸೋಮವಾರ, ಶಿವನಿಗೆ ತುಂಬ ವಿಶೇಷವಾದಂತಹ ವಾರ. ಸೊ ಬೆಳಗ್ಗೆಯಿಂದ ಅದು ಇದು ಮನೆ ಕೆಲಸ, ಅಡುಗೆ ಗಿಡಿಗೆ ಎಲ್ಲ ಆಯಿತು. ಇವಾಗ ಕ್ಲೀನಾಗಿ ರೆಡಿ ಆಗಿಬಿಟ್ಟು ತಿರ್ಗಾ ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಮುಂದೆ ಏನು ಮಾಡ್ತೀನಿ, ಏನು ತೋರಿಸ್ತೀನಿ ವ್ಲಾಗಲ್ಲಿ ಅಂತ ಏನೂ ಐಡಿಯಾ ಇಲ್ಲ. ಜಸ್ಟ್ ರ್ಯಾಂಡಮಾಗಿ ಹಾಗೆ ವ್ಲಾಗ್ನ ಕರ್ಕೊಂಡು ಹೋಗ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ನೋಡ್ತಾನೆ ಇರಿ ಏನು ಮಾಡ್ತೀನಿ ಏನು ಎತ್ತ ಅಂತ. ಸೊ ದೇವ್ರ ಮನೆಯಲ್ಲಿ ನೀಟಾಗಿ ಕುತ್ಕೊಂಡು ವಿಡಿಯೋ ಮಾಡೋಷ್ಟು ಸ್ಪೇಸ್ ಇದೆ, ಸ್ಪೇಷಿಯಸ್ ಆಗಿ. ಸೊ ನಾನು ಇವತ್ತು ಸೋಮವಾರ ಆಗಿದ್ದರಿಂದ ಅದೇ ನಿಮಗೆಲ್ಲ ಹೇಳಿದೆ ಪೂಜೆ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ. ಸೊ ಒಂದು ರೌಂಡ್ ದೇವ್ರ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ದೀಪಗಳಿಗೆ ಬತ್ತಿ ಖಾಲಿ ಆಗಿಬಿಟ್ಟಿತ್ತು. ಸೊ ಹೆಸಿಯೋಣ ಅಂತ ಏನಂತಾರೆ ಗೈಸ್, ಅದನ್ನು ಹೆಸಿಯೋಣ, ಹೆಣಿಯೋಣ ಏನೋ ಅಂತಾರೆ. ಆ ದಪ್ಪ ಇರೋದನ್ನ ಸ್ವಲ್ಪ ಚಿಕ್ಕದು ಮಾಡ್ಕೋತೀವಲ್ಲ, ಆ ಪ್ರೋಸೆಸ್ ಗೈಸ್. ಏನಂತೀರ, ಹಸಿಯೋಣ ಏನೋ ಅಂತಾರೆ. ಎಕ್ಸಾಕ್ಟ್ಲಿ ಐ ಡೋಂಟ್ ನೋ, ಬಟ್ ನನಗೆ ಎಷ್ಟು ಗೊತ್ತು ನಾನು ಅಷ್ಟನ್ನು ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಎಸ್, ಸದ್ಯಕ್ಕೆ ಇವಾಗ ಆ ಪ್ರೊಸೀಜರಲ್ಲಿದ್ದೀನಿ. ಆ್ಯಕ್ಚುಲಿ ಏನಂದರೆ, ಲೈಫಲ್ಲಿ ಏನೇ ಮಾಡಿದ್ರೂ ನೆಮ್ಮದಿ ಸಿಗುತ್ತೋ ಅಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಪೂಜೆ ಮಾಡಿದಾಗಂತೂ ಡೆಫಿನೆಟ್ಲಿ ಸಿಗುತ್ತೆ. ಆಬ್ವಿಯಸ್ಲಿ ಅದೆಲ್ಲರಿಗೂ ಸೇಮೇ ಇರುತ್ತೆ, ಅದರಲ್ಲೇನು ಬೇರೆ ಮಾತೇನಿಲ್ಲ. ಬಟ್ ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಖುಷಿ ಬೀಳ್ತಾರೆ. ಲೈಕ್ ಐ ಗೆಸ್ ಮನೇಲಿ ಪೂಜೆ ಮಾಡೋದೇ ಒಂದು ದೊಡ್ಡ ಖುಷಿ ಮನಸ್ಸಿಗೆ, ಹೆಣ್ಮಕ್ಳಿಗೆ ಎಸ್ಪೆಷಲಿ. ಹಂಗಂದ್ಬಿಟ್ಟು ಗಂಡು ಮಕ್ಳು ಏನು ಪೂಜೆ ಮಾಡಲ್ಲ ಅಂತ ಎಲ್ಲ ಏನೂ ಇಲ್ಲ. ಇಟ್ಸ್ ಲೆಫ್ಟ್ ದೆಮ್. ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಕೆಲವರು ಬ್ಯುಸಿ ಇರ್ತಾರೆ. ಬಟ್ ಲೈಫಲ್ಲಿ ಎಷ್ಟೇ ಏನೇ ಬ್ಯುಸಿ ಇದ್ರೂ ಪೂಜೆ ಮಾಡೋ ದೇವ್ರಿಗೆ ಟೈಮ್ ಎತ್ತಿಡೋಷ್ಟು ಯಾರು ಬ್ಯುಸಿ ಇರಲ್ಲ ಅಂದ್ಕೊಂಡಿದ್ದೀನಿ ಲೈಫಲ್ಲಿ. ಸೊ ಸೋಮವಾರ ಅಂತಲೇ ಎಲ್ಲ ದಿವಸನೂ ಪೂಜೆ ಮಾಡ್ತೀವಿ, ಎವ್ರಿಡೇ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಇವತ್ತು ಸುಮ್ಮನೆ ಹಾಗೆ ರ್ಯಾಂಡಮಾಗಿ ಪೂಜೆ ಮಾಡಬೇಕು ಅಂತಲ್ಲ, ಜಸ್ಟ್ ಲೈಕ್ ಐ ಥಾಟ್ ಆಫ್ ರ್ಯಾಂಡಮಾಗಿ ಒಂದು ಮಾಡೋಣ ಅಂತ ಅನಿಸ್ತು ಹಾಗೆ ಮೈಂಡ್ಗೆ. ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಲೈಕ್ ರಾ ಆ್ಯಂಡ್ ಅನ್ಫಿಲ್ಟರ್ಡ್ ಅಂತ ಹೇಳ್ಬೋದು. ಇದು ನಮ್ಮ ಯೂಶ್ವಲ್ ರುಟೀನು. ನಂದು ದಿನ ಬೆಳಗ್ಗೆ ಸಾಯಂಕಾಲ ಹೀಗೆ ಪೂಜೆ ರುಟೀನ್ ಅಂತೂ ಹೀಗೆ ಇರುತ್ತೆ ಡೆಫಿನೆಟ್ಲಿ. ನಾನಂತೂ ಒಂದೇ ಒಂದು ದಿವಸನೂ ಪೂಜೆ ಮಿಸ್ ಮಾಡಲ್ಲ. ಅಕಸ್ಮಾತ್ ಎಲ್ಲ ಈಚೆ ಹೊರಗಡೆ ಹೋಗಿ, ಲೈಕ್ ಇಲ್ಲ ನಾನ್ ವೆಜ್ ತಿಂದಿದ್ದ ದಿವಸ, ಈ 2 ದಿವಸ ಬಿಟ್ಟು ಐ ಮೇಕ್ ಶ್ಯೂರ್ ಅದರ್ ರೆಸ್ಟ್ ಆಲ್ ದ ಟೈಮ್ಸ್ ನಮ್ಮ ಮನೇಲಿ ಬೆಳಗ್ಗೆ ಸಾಯಂಕಾಲ ಪೂಜೆ ಡೆಫಿನೆಟ್ ಆಗಿರುತ್ತೆ. ಆಬ್ವಿಯಸ್ಲಿ ಎಲ್ಲ ಮನೇಲೂ ಮಾಡ್ತೀರಾ, ಯಾಕಂದರೆ ದೇವರೇ ನಮಗೆ ಸ್ಟ್ರೆಂತು ಅಲ್ವಾ. ಸೊ ಇವಾಗ ಆಲ್ಮೋಸ್ಟ್ ಒಂದು ರೌಂಡು ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಸೊ ಈ ಫ್ಲವರ್ಸ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ದೀಪ ಅಂಟಿಸಿ ಪೂಜೆ ಮಾಡಿ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಗೈಸ್, ಓಕೆನಾ. ಸೊ ಆ್ಯಕ್ಚುಲಿ ಚೆನ್ನಾಗೇ ಲೈಕ್ ಸಿಂಪಲ್ಲಾಗಿ ಏನು ಹೂವು ಆಯಿತು ಮನೇಲಿ, ಶಾವಂತಿಗೆ ಮತ್ತು ರೋಸ್ ಹೂವು ಆಯಿತು. ಸೊ ಅದರಲ್ಲೇ ಅಲಂಕಾರನ ಮಾಡಿದ್ದೀನಿ. ದೇವ್ರ ಮನೆ ಅದೆಲ್ಲ ಅಷ್ಟು ಲೈಕ್ ಹೋಮ್ ಟೂರ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸೋಣ ಅಂದ್ಬಿಟ್ಟು ನಾನು ಅಲ್ಲೇ ಇಲ್ಲಿ ತೋರಿಸ್ತಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಕರೆಂಟ್ ಹೋಗ್ಬಿಟ್ಟಿದೆ ಗೈಸ್, ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ನಾವು ಏನಂತಾರೆ, ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹಂಗೆ ಕರೆಂಟ್ ಬಂದ್ಬಾರ್ದು. ಸೊ ಬನ್ನಿ ಕರೆಂಟ್ ಎಲ್ಲ ಲೈಟ್ಸ್ ಆನ್ ಮಾಡಿಬಿಡೋಣ. ಪೂಜೆ ಟೈಮ್ ಇಟ್ಸ್ ಆಲ್ರೆಡಿ 6:30. ಹಂಗೆ ಮನೆ ನೋಡಬೇಡಿ. ಐ ಜಸ್ಟ್ ಶೋ ಯು ಆಲ್ ಇನ್ ದ ಹೋಮ್ ಚೇರ್. ಸೊ ಚೇರ್ ಅಂತ ಇದ್ದೀನಿ, ಇಂಗ್ಲೀಷ್ ಪಿಲ್ಲ ಥರ. ನಾವೆಲ್ಲ ಕನ್ನಡದವರು, ಕನ್ನಡದಲ್ಲಿ ಮಾತಾಡಬೇಕು ಅಲ್ವಾ ಗೈಸ್, ಏನಂತೀರ. ಸೊ ಲೈಟ್ಸ್ ಎಲ್ಲ ಒಂದು ರೌಂಡ್ ಆನ್ ಮಾಡಾಯಿತು ಇವಾಗ. ಸೊ ನೋಡಿ ನನ್ನಿಂದ ಹೆಂಗೆ ತೋರಿಸ್ಲಿ, ಇನ್ನೂ ನಾನು ದೀಪ ಹಚ್ಚಿಲ್ಲ. ಸೊ ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಇನ್ನೊಂದು ರೌಂಡ್ ಅದು ಹೆಂಗೆ ಕಾಣಿಸುತ್ತೆ ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ ಗೈಸ್. ಎಸ್, ವೆಲ್ಕಮ್ ಬ್ಯಾಕ್. ಸೊ ಪೂಜೆ ಎಲ್ಲ ನೆಮ್ಮದಿಯಾಗಿ ಮುಗಿಸಿದ್ದಾಯಿತು. ಸೊ ಈಗ ಇಲ್ಲೊಂದೆರಡು ಕಡ್ಡಿ ಚುಚ್ಚಿಬಿಟ್ಟು ಈಚೆ ಒಂದೆರಡು ಕಡ್ಡಿ ಚುಚ್ಚೋಣ. ಸೊ ಇಲ್ಲಿ ಚುಚ್ತಾ ಇದ್ದೀನಿ ಇವಾಗ.
ಅಕ್ಕಪಡಪ್ಪ. ಸೊ ಎಸ್, ಇವಾಗ ಈಚೆಗಡೆ ಏನಂತಾರೆ ತುಳಸಿ ಗಿಡಕ್ಕೂ ಒಂದು ಎರಡು ಕಡೆ ಚುಚ್ಚಿಬಿಡೋಣ. ಸೊ ಪೂಜೆ ಮಾಡೋದೆಲ್ಲ ವ್ಲಾಗ್ ಮಾಡಬೇಕು ಅನಿಸ್ಲಿಲ್ಲ, ಯಾಕಂದರೆ ಪೂಜೆ ಸ್ವಲ್ಪ ನೆಮ್ಮದಿಯಾಗಿ ಮಾಡಬೇಕಲ್ವ ಗೈಸ್, ಅದಕ್ಕೋಸ್ಕರ. ಎಸ್, ಸೊ ಇಲ್ಲಿ ನಮ್ಮ ಮನೆಯ ತುಳಸಿ ಗಿಡ ಇಲ್ಲೊಂದೆರಡು ಕಡೆ ಚುಚ್ಚಿಬಿಡೋಣ. ಸೊ ಎಸ್, ಬೆಳಗ್ಗೆ ಅರಿಶಿನ ಕುಂಕುಮ ಬಾಗಿಲಿಗೆ ಇಟ್ಟಿದ್ದು ಹಾಗೆ ಇಟ್ಬಿಟ್ಟಿದ್ದೀನಿ. ಸೊ ನೋಡಿ ನಮ್ಮ ಮನೆಯ ತುಳಸಿ ಗಿಡ ಎಲ್ಲಿ ಅದು, ಸಾರಿ ಗೈಸ್, ಫೋನ್ ಸ್ವಲ್ಪ ಟಿಲ್ಟ್ ಆಗೋಯ್ತು ಹಿಡಿಯೋಕ್ಕೋಗಿ. ಇಲ್ಲಿ ಸುತ್ತ ಬರೀ ಇದೆ ಗೈಸ್, ಎಂತ ನೋಡಿ ಫುಲ್ಲು ಇಲ್ಲೆಲ್ಲ ಇದೆ. ಇದರ ಸ್ಪೆಷಾಲಿಟಿ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಈಚೆ ಬಂದರೆ ಏನೋ ಹಳ್ಳಿ ಥರ ಅನಿಸುತ್ತೆ ನೋಡಿ, ಫುಲ್ಲು ನನ್ನ ಸುತ್ತಮುತ್ತ. ಅದು ಒಂದು ಖಾಲಿ ಸೈಟು, ಆ್ಯಕ್ಚುಲಿ ಇದು ಒಂದು ಖಾಲಿ ಸೈಟು ನೋಡಿ, ಲೈಕ್ ಇನ್ನೂ ಕಟ್ಸಿಲ್ಲ, ಬಟ್ ಅವ್ರೇನಾದರೂ ಕಟ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಐ ಥಿಂಕ್ ಇಷ್ಟು ಫ್ರೆಶ್ನೆಸ್ ಅಥವಾ ಒಂದು ತಾಜಾ ಗಾಳಿ ನಮಗೆ ಸಿಗಲ್ಲ ಅನ್ಕೋತೀನಿ. ಸದ್ಯಕ್ಕಿನ್ನೂ ಖಾಲಿ ಇದೆ, ಸೊ ವಿ ಆರ್ ಗ್ಲ್ಯಾಡ್. ಬಟ್ ಸಿಕ್ಕಾಪಟ್ಟೆ ಗಿಡ ಮರಗಳಂತೂ ಇದೆ. ಬನ್ನಿ ಹೋಗೋಣ ಒಳಗಡೆ. ನನ್ನನ್ನೇ ನೋಡಿ ಗಾಯ್ಸ್, ಮನೇಲಿ ನೋಡಬೇಡಿ, ಆ ಥರ ಎಲ್ಲ ಏನಿಲ್ಲ. ಲೈಕ್ ಐ ವಾಂಟೆಡ್ ಟು ಡೂ ಹೋಮ್ ಟೂರ್ ಅಲ್ಲ, ಸೊ ಅದಕ್ಕೆ ಜಸ್ಟ್ ಐ ಆಮ್ ನಾಟ್ ಶೋಯಿಂಗ್ ಯು ಆಲ್. ಸೊ ಎಸ್, ಇವತ್ತಿನ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ನೋಡಿಸ್ತೀನಿ. ಸಿಂಪಲ್ಲಾಗಿ ಎಲಿಗೆಂಟಾಗಿ ಮಾಡಿದ್ದೀನಿ. ಹೀಗಿದೆ ನಮ್ಮ ದೇವ್ರ ಮನೆ. ಇಲ್ಲಿ ದೇವ್ರ ಮನೆ ಸಿಕ್ಕಾಪಟ್ಟೆ ದೊಡ್ಡದು, ಚಿಕ್ಕದಾಗಿ ಎಲಿಗೆಂಟಾಗಿ ಮಾಡಿದ್ದೀನಿ. ಬುಕ್ ಎಲ್ಲ ಓದಿ ಪೂಜೆ ಎಲ್ಲ ಮಾಡಿ. ಸೊ ಇದು ನಿನ್ನೆ ದೇವಸ್ಥಾನದಿಂದ ಬಂದಿರೋ ಕಾಯಿ, ಸೊ ನಾವಿನ್ನೂ ಕಟ್ಟಿಲ್ಲ, ಸೊ ಅದೆಲ್ಲ ಹಾಗೆ ಇದೆ. ಇವತ್ತು ನೋಡಿ ಇಷ್ಟು ನೀಟಾಗಿ ಹೀಗೆ ಪೂಜೆಯನ್ನು ಮಾಡಿರೋದು ಅಷ್ಟೇ ಗೈಸ್. ಸೊ ಒಂಚೂರು ಹಿಂದೆ ಹೋಗ್ಬಿಟ್ಟು ಒಂಚೂರು ಮುಂದೆ, ಅದಕ್ಕೆ ಹಿಂದೆ ತಳ್ಬೇಡ. ಸೊ ನೋಡಿ ಹೀಗಿದೆ ದೇವ್ರ ಮನೆ ಪೂಜೆ ಅಷ್ಟೇ. ನೋಡಿ ಹೊಸಲಲ್ಲಿ ಹೀಗೆ ಇವತ್ತು ಚಿಕ್ಕದಲ್ಲಿ ಮಂಡೆ ಅಲ್ಲ, ಸೊ ಚಿಕ್ಕದಾಗಿ ರಂಗೋಲಿ ಬಿಟ್ಟಿದೆ. ನೋಡಿ ತುಳಸಿ ಗಿಡ ಪೂಜೆ, ತುಳಸಿ ಗಿಡ ನೋಡಿ ಇಲ್ಲಿ ಗಂಧದ ಕಡಿ ಹಚ್ಚಿರೋದು. ಮನೆ ಮುಂದೆ ಒಂದು ತುಳಸಿ ಗಿಡ ಇಡಬೇಕು ಅಂತ ಹೇಳ್ತಾರೆ, ಏನಂತೀರ ಕಮೆಂಟ್. ಇವತ್ತು ಸ್ವಲ್ಪ ಹಾಕ್ಲಾಕೊಂಬಿಡೋಣ. ಸೊ ನೀಟಾಗಿ ಆರಾಮಾಗಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು, ಸೊ ಇವಾಗ ಟೈಮ್ ಬಂದೆ 6:20. ಇಟ್ಸ್ 6:20, ಪೂಜೆ ಎಲ್ಲ ಆಗಿದೆ. ಸೊ ನೆಮ್ಮದಿ. ಮಧ್ಯಾಹ್ನನೇ ಅಡುಗೆ ಗಿಡಿಗೆ ಎಲ್ಲ ಆಗೋಗಿದೆ. ಸೊ ಇವಾಗ ಅಡುಗೆ ಟೆನ್ಷನ್ ಏನಿಲ್ಲ ನನಗೆ. ಜಸ್ಟ್ ಒಂದೇ ಒಂದು ಟೆನ್ಷನ್ ಏನಂದರೆ ನೆಂಚ್ಕೊಳ್ಳೋಕೆ ಏನಾದರೂ ಮಾಡಬೇಕಷ್ಟೇ ರಾತ್ರಿ ಹೊತ್ತು. ಸೊ ನಾನು ಬೆಳಗ್ಗೆ ಸಾಯಂಕಾಲ ಏನಾದರೂ ಒಂದನ್ನು ಲೈಫಲ್ಲಿ ಮಿಸ್ಸೇ ಮಾಡಲ್ಲ ಅನ್ನೋದೇನಾದರೂ ಇದ್ದರೆ ದಟ್ ಇಸ್ ನನ್ ಅದರ್ ದನ್ ಕಾಫಿ ಆ್ಯಂಡ್ ಟೀ. ಸೊ ಸಿಂಪಲಾಗಿ ಇವತ್ತು ಟೀನೂ ಮಾಡಿಬಿಡೋಣ ಅಲ್ವಾ, ಯಾಕಂದರೆ ನಮ್ಮ ವೀಕ್ಷಕರು ನೋಡ್ತಿದ್ದೀರ ನೀವೆಲ್ಲರೂ. ಹೇಳ್ದಂಗೆ ಟೀ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಹಾಲು. ಏನಕ್ಕೆ ಸ್ವಲ್ಪ ಹಾಲು ಅಂದರೆ ಸದ್ಯಕ್ಕೆ ನಾನು ಒಬ್ಬಳೇ ಕುಡಿತಿರೋದು, ಸೊ ಅದಕ್ಕೋಸ್ಕರ. ಇದು ಬೆಳಗ್ಗೆನೇ ಕಾಫಿ ಮಾಡುವಾಗ ಹಾಲು ಕಾಯಿಸ್ಬಿಟ್ಟಿದ್ದೆ, ಬಟ್ ಇದಕ್ಕೆ ಶುಗರ್ ಆ್ಯಡ್ ಮಾಡಿಲ್ಲ ನಾನು. ಸೊ ಮಿಲ್ಕ್ನ ಎತ್ಕೊಂಡಿದ್ದೀನಿ. ಸೊ ಇವಾಗ ಸ್ಟವ್ನ ಅಂಟಿಸ್ಕೊಂಡ್ಬಿಟ್ಟು ಏನು ಮಾಡಬೇಕು, ಫಸ್ಟು ಇದನ್ನು ಅಂಟಿಸಿರ್ಬೇಕು ಒಲೆಯಲ್ಲಿ. ಹಾಲು ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಶುಗರ್ ಆ್ಯಡ್ ಮಾಡಿಬಿಡೋಣ. ಕಾಫಿ ಟೀ ಮಾಡುವಾಗ ನಂಗೆ ಸಿಗೋ ಖುಷಿ, ಆ್ಯಕ್ಚುಲಿ ನಾನು ಎಲ್ಲ ಥರ ಅಡುಗೆ ಮಾಡೋದ್ರಲ್ಲೂ ಸಿಕ್ಕಾಪಟ್ಟೆ ಖುಷಿ ಪಡ್ತೀನಿ. ನನಗೆ ಅದೇನೋ ಒಂದಿದೆ, ಲೈಕ್ ಲೈಫಲ್ಲಿ ಎಲ್ಲ ಥರ ಅಡುಗೆನೂ ನಾನೇ ಮಾಡಿ ತಿನ್ನಬೇಕು ಅಂತ ಒಂದಿದೆ ನನಗೆ ವಿಶ್ಶು, ಲೈಕ್ ಆದಷ್ಟು ಮಾಡುವ. ಸೊ ಸಕ್ಕರೆ ಹಾಕುವ, ಅದು ಕಾಫಿ ಮಾಡುವಾಗ ಹೇಳ್ತಾರಲ್ಲ ಗೈಸ್, ಏನದು 1 ಕಪ್ನಲ್ಲಿ ಹಾಲು ಮತ್ತೊಂದರಲ್ಲಿ ಸೊ 2 ಸ್ಪೂನ್ಸ್ ಮೇಲೆ ಒಂಚೂರು ಹಾಕ್ತಿದ್ದೀನಿ, ಯಾಕಂದರೆ ಒಬ್ಳಿಗೆ ಅಲ್ವಾ, ಆಮೇಲೆ ಜಾಸ್ತಿ ಆಗಿಬಿಟ್ರೆ ತಿರ್ಗಾ ಟೆನ್ಷನ್ನು, ಭಯ. ಯಾಕಲ್ವಾ, ಸುಮ್ಮನೆ ರಿಸ್ಕ್ ತೊಗೊಬಾರ್ದು ಲೈಫಲ್ಲಿ. ಸೊ ಸಕ್ಕರೆ ಕಡಿಮೆ ಆದರೂ ಜಾಸ್ತಿ ಆದರೂ ಕುಡಿಯೋಕ್ಕಾಗಲ್ಲ, ಕಡಿಮೆ ಆದರೂ ಕುಡಿಯೋಕ್ಕಾಗಲ್ಲ. ಕಡಿಮೆ ಆದರೂ ಕುಡಿಬೋದು ಒಂದು ಪಕ್ಷ, ಆಮೇಲೆ ಹಾಕ್ಕೊಂಡು. ಬಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗೋದ್ರೆ ಡೆಫಿನೆಟ್ಲಿ ಕುಡಿಯೋಕ್ಕಾಗಲ್ಲ. ಸೊ ಇವಾಗ ಹಾಲು ಕಾಯಬೇಕು, ಸ್ವಲ್ಪನೇ ಇರೋದ್ರಿಂದ ಬೇಗ ಕಾದೋಗ್ಬಿಡುತ್ತೆ ಅಂದ್ಕೊಂಡಿದ್ದೀನಿ. ಮನಲು ಟೀ ಮಾಡಿ ಕುಡಿಯೋದು ಇಟ್ಸ್ ಅ ಬಿಗ್ಗೆಸ್ಟ್ ಎಮೋಷನ್ ಅಂತ ಹೇಳ್ಬೋದು. ನನಗೂ ಸಿಕ್ಕಾಪಟ್ಟೆ ದೊಡ್ಡ ಎಮೋಷನ್ನೇ ಟೀ ಮಾಡಿ ಕುಡಿಯೋದು. ಟೀ ಅಂತಲೇ ಅಲ್ಲ, ಕಾಫಿ ಟೀ ಎರಡೂ ಕೂಡ.
ಟೀಗೆ ನಾನು ಇನ್ನೊಂದು ಎಲಿಮೆಂಟ್ ಏನು ಆ್ಯಡ್ ಮಾಡ್ತೀನಿ ಅಂದರೆ ಜಿಂಜರ್ನ ಆ್ಯಡ್ ಮಾಡ್ತೀನಿ. ಡೆಫಿನೆಟ್ಲಿ ಒಂದೇ ಒಂದು ದಿವಸಕ್ಕೂ ನಾನು ಜಿಂಜರ್ ಇಲ್ಲದ್ರೆ ಟೀನ ಕುಡಿಯೋದೇ ಇಲ್ಲ. ಅದೊಂಥರ ರೂಢಿ ಥರ ಆಗಿಬಿಟ್ಟಿದೆ. ಈ ಬ್ಯಾಕ್ ಗೇಟ್ ಬಾಲ್ಕನಿಗೆ ಬಂದರೂ ಏನು ಬೆಳಕಿದೆ ಗೊತ್ತಾಗ ದೇವ್ರೆ. ಅವಾಗೆ ತೋರಿಸಿದ್ನಲ್ಲ ಫುಲ್ಲು ಗ್ರೀನರಿ, ಇಲ್ಲಿ ಫುಲ್ ಗ್ರೀನರಿ. ಅದೇ ಒಂದು ನೋಡಿ, ಸಾರಿ ಮನೆಯವ್ರ ಸಕೋಲೆಲ್ಲ ಹಿಂದೆ ಬಾಲ್ಕನಿಲಿ ಇಟ್ಬಿಟ್ಟಿದ್ದೀನಿ, ಬೇಜಾರು ಮಾಡ್ಕೊಂಡು ಗೈಸ್. ನೋಡಿ ಫುಲ್ಲು ನೇಚರೇ. ನನ್ನ ತಲೆ ಎಗ್ರೋಗ್ತಿದೆ, ಐ ಕಾಂಟ್. ಸೊ ಹಾಲು ನೋಡಿ ಆಲ್ರೆಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಕುದೀತಾ ಇದೆ ಕೂಡ ಆಲ್ರೆಡಿ. ಸೊ ಇವಾಗ ಏನು ಮಾಡ್ತೀನಿ ನಾನು ಅಂದರೆ ಸ್ವಲ್ಪ ಶುಂಠಿನ ಹಾಕ್ತೀನಿ. ಶುಂಠಿನ ಹೇಗೆ ಅಂದರೆ ಈ ಥರ ಪೆರಿ ಪೆರಿ ಆದಂಥ, ಆಮೇಲೆ ನನ್ನ ಮುಖಕ್ಕೆ ಹಚ್ಕೊಂಡ್ಬಿಟ್ಟೇನು ಚಾಕುವಿನಿಂದ ಈ ರೀತಿ ಚಿಕ್ಕ ಚಿಕ್ಕದಾಗಿ ಚೂರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಯಾಕಂದರೆ ನನಗೆ ಟೀಗೆ ಇರಲೇಬೇಕು. ಟೀ ಕುಡಿಯುವಾಗ ನನಗೆ ಏನೋ ಜಿಂಜರು ಮತ್ತು ಯಾಲಕ್ಕಿ ಎರಡೂ ಮಿಸ್ ಮಾಡೋದೇ ಇಲ್ಲ. ಆ ಫ್ಲೇವರ್ ನನಗೆ ಬಾಯಿಗೆ ಸಿಗಬೇಕು ಗೈಸ್, ಇಲ್ಲಾಂದರೆ ಟೀ ಕುಡ್ದಂಗೆ ಅನಿಸಲ್ಲ ನನಗೆ. ಅದೇನು ನನಗೆ ಲೈಫಲ್ಲಿ ಊಟ ನಾಷ್ಟ ಬಿಟ್ಟಾದರೂ ಇರ್ಬೋದು, ಟೀ ಕಾಫಿನ ಬಿಟ್ಟು ಡೆಫಿನೆಟ್ಲಿ ಇರೋಕ್ಕಾಗುತ್ತೋ ಇಲ್ವೋ ಫ್ಯೂಚರಲ್ಲಿ ಗೊತ್ತಿಲ್ಲ. ಆ್ಯಕ್ಚುಲಿ ನಂಗೆ ಏನಾದ್ರು ದೊಡ್ಡ ತ್ಯಾಗ ಮಾಡಿ ಅಂತ ಯಾರೇನು ಕೇಳಬೇಕಾಗಿಲ್ಲ. ಕಾಫಿ ಟೀ ತ್ಯಾಗ ಮಾಡಿ ಅಂದ್ಬಿಟ್ರೆ ನಂಗೆ ಅದಕ್ಕಿಂತ ದೊಡ್ಡ ತ್ಯಾಗ ಜೀವನದಲ್ಲಿ ಬೇರೆ ಏನೂ ಕಾಣಿಸಲ್ಲ ಗೈಸ್. ಲೈಕ್ ನಂಗೆ ಲೈಫಲ್ಲಿ ಏನೇ ಸ್ಟ್ರೆಸ್ ಇರಲಿ, ಏನೇ ಟೆನ್ಷನ್ ಇರಲಿ, ಕಾಫಿ ಟೀ ಕುಡಿಯುವಾಗ ಐ ಫೈಂಡ್ ದ ಪೀಸ್ ಇನ್ಸೈಡ್ ಮೀ ಅಲ್ಲ, ಐ ವಿಲ್ ಡೆಫಿನೆಟ್ಲಿ ಫೈಂಡ್ ಔಟ್. ಇವಾಗ ಟೀ ಪುಡಿ ಎಲ್ಲಿ ಇಕ್ಕಿದ್ದೀನಿ ಅಂತ ಹುಡುಕ್ಬೇಕು, ನಿಮಿಷ ಇರಿ. ಸೆನ್ಸ್ ಅಂದರೆ ಆಮೇಲೆ ನಾನೇ ಜೋಡಿಸಿರೋದು, ಟೀ ಪುಡಿ ಹುಡ್ಕೋಷ್ಟು ಅಂತ ಅಂದ್ಕೊಂಬಿಡಿ ಮೈಂಡ್ ವಾಯ್ಸಲ್ಲಿ. ಅದು ಸ್ವಲ್ಪ ಹಿಂದೆ ಇಟ್ಬಿಟ್ಟಿದ್ದೆ, ಕೈಗೆ ಇಟ್ಟಿರ್ತಿರಲಿಲ್ಲ, ಫೋನ್ ಬೇರೆ ಇಟ್ಕೊಂಡಿದ್ದೆ. ಸೊ ನೋಡಿ ಶುಂಠಿ ಯಾಲಕ್ಕಿ ಎರಡೂ ಹಾಕಿದ್ದೀನಿ. ಸೊ ಹಾಲು ಕುದೀತಿದೆ. ಸೊ ಒಂದು ಸ್ಪೂನ್ ಹಾಕಿದ್ದೀನಿ ಟೀ ಪುಡಿ. ತಿರುಗಿಸ್ಕೊಂಬಿಡೋಣ, ನೋಡೋಣ ಅದು ಸಾಲುತ್ತಲ್ಲ, ಡೆಫಿನೆಟ್ಲಿ ಸಾಕಾಗುತ್ತೆ. ಯಾಕಂದರೆ ಒಬ್ರಿಗೆ ಒಂದು ಸ್ಪೂನ್ಗಿಂತ ಜಾಸ್ತಿ ಟೀ ಪುಡಿ ಹಾಕ್ಬಿಟ್ರೆ ಬರೀ ಟೀ ಪುಡಿದಲ್ಲೇ ಹಚ್ಕೊಂಡು ಬಾಳ್ವೆ ಮಾಡ್ದಂಗೆ ಇರುತ್ತೆ. ಸೊ ನೋಡಿ ಟೀ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಹಾ ಟೀ ಸ್ಮೆಲ್ಲು ಮೂಗಿಗೆ ಬಂದ್ರೇ ವಾ ಅನಿಸ್ತಿದೆ. ಸೊ ಯಾರೆಲ್ಲ ಕಾಫಿ ಟೀ ಲವರ್ಸ್ ಇದ್ದೀರಾ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್. ಸೊ ಕಾಫಿ ಕಪ್ ಎತ್ಕೊಂಬಿಡೋಣ. ಸದ್ಯಕ್ಕೆ ನಾನು ಒಬ್ಬಳೇ ಇರೋದ್ರಿಂದ ಒಂದೇ ಕಪ್ ಸಾಕು ಅಂದ್ಕೊಂಡಿದ್ದೀನಿ. ಎಸ್, ಒಂದೇ ಕಪ್ ಸಾಕು. ನನ್ನ ಕಪ್ ಕಾಯುತ್ತಿದೆ. ಸೊ ಫಸ್ಟು ನಾನು ಒಂದು ದೊಡ್ಡ ಗ್ಲಾಸಿಗೆ ಸೋಸ್ಕೊಂಡ್ಬಿಡ್ತೀನಿ. ಏನಕ್ಕಂದರೆ ಸೊ ಎಸ್, ಟೀ ನೋಡಿ ಆಹಾ, ಕಲರು, ಟೆಕ್ಸ್ಚರು, ಗಂಧ ಎಲ್ಲ ಕರೆಕ್ಟಾಗಿ ಕುತ್ಕೊಂಡಿದೆ. ಯಾಲಕ್ಕಿ ಆಗಿರ್ಬೋದು, ಶುಂಠಿ ಆಗಿರ್ಬೋದು. ಟೀ ಕುಡಿಯೋಕ್ಕೂ ಪುಣ್ಯ ಮಾಡಿರಬೇಕು ಗಾಯ್ಸ್ ಅಂತ ಎಲ್ಲ ಹೇಳಲ್ಲ. ನನಗೆ ಟೀ ಕಾಫಿ ಕುಡಿಯೋವಾಗ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ಹಾಲು ಚೆನ್ನಾಗಿ ಕಾಯ್ದಿರಬೇಕು ಗೈಸ್. ನನಗೆ ಅದೊಂಚೂರು ಹಸಿ ಸ್ಮೆಲ್ ಬಂದಿತ್ತು ಅಂದರೆ ನಂಗೆ ಅದಕ್ಕಿಂತ ದೊಡ್ಡಷ್ಟು ಇರಿಟೇಷನ್ ಲೈಫಲ್ಲಿ ಇನ್ನೊಂದಿಲ್ಲ. ಸೊ ನೋಡಿ ನನ್ನ ಟೀ ಟೀ ಅಧ್ವಾನವಾಗಿ ಹೋಗ್ಬಿಡ್ತಿತ್ತು. ಟೀ ರೆಡಿಯಾಗಿದೆ, ಕುಡಿಯೋಣ. ಏನಂತೀರ? ಯಾರಾದರೂ ಕಾಫಿ ಟೀ ಲವರ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಕಾಫಿ ಇಷ್ಟನಾ ಟೀ ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಓಕೆನಾ? ಬಿಡ್ರೆ ಸಾಕಾ? ಬಿಸ್ಕೆಟ್ ಬೇಡವಾ ಗೈಸ್? ಏನು ಹೇಳಿ, ಬಿಸ್ಕೆಟ್ ಇರಲೇಬೇಕು. ಬಿಸ್ಕೆಟ್ ಇಲ್ದಿರೋ ಜೀವನ ಸಾಗಲ್ಲ ನಮಗೆ. ಹಂಗಂದ್ಬಿಟ್ಟು ಮ್ಯಾಂಡೇಟ್ರಿ ಅಂತ ಏನಿಲ್ಲ ಗೈಸ್. ಈಚೆ ಹೋದಾಗ ಐ ವಿಲ್ ಆಲ್ಸೋ ಅಡ್ಜಸ್ಟ್ ಟೀ ಆರ್ ಕಾಫಿ ಆಲ್ಸೋ. ಬಟ್ ಮನೇಲಿದ್ದಂಗೆ ಮಾತ್ರ ಡೆಫಿನೆಟ್ಲಿ ಬಿಸ್ಕೆಟ್ ಇಲ್ದಿರ ನನ್ನ ಕೈಲಿ ತಿನ್ನೋಕ್ಕಾಗಲ್ಲ. ನನಗೆ ಟೀ ಜೊತೆ ಎಮೋಷನ್ ಅಂದರೆ ಪಾರ್ಲೇಜಿ ಬಿಸ್ಕೆಟೇ ನಿಜವಾಗ್ಲೂ. ಬೇರೆ ಯಾವ ಬಿಸ್ಕೆಟು ಇದ್ರ ಮುಂದೆ ಬೀಟ್ ಹೊಡಿಯೋಕ್ಕಾಗಲ್ಲ. ಟೀಗೆ ಮಾತ್ರ ಸಖತ್ತಾಗಿರುತ್ತೆ. ಒಂದ್ಸರಿ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನ, ಚೆಕ್ ಮಾಡಿಬಿಡೋಣ. ಈ ಮನೇಲಿ ನನಗೆ ಎಲ್ಲ ಟೈಮು ಅದೇ ಟೆನ್ಷನ್. ಸ್ಟವ್ ಆಫ್ ಮಾಡಿದ್ದೀನ, ಗೀಝರ್ ಆಫ್ ಮಾಡಿದ್ದೀನ, ಅದೇ ಒಂದು ಭಯ. ನಾವು ಹಳೆ ಮನೇಲಿ ಆ ಥರ ರೇಂಜಿಗೆಲ್ಲ ಇರಲಿಲ್ಲ. ಇಲ್ಲಿ ಬೇರೆ ಮೇನ್ ಕನೆಕ್ಷನ್ನ ಒಂಥರ ಯಾವಾಗೂ ಅದೇ ಒಂದು ಪ್ಯಾನಿಕ್. ಮನ್ಗಕ್ಕೆ ಮುಂಚೆನೂ ಅದೇ ಟೆನ್ಷನ್ ಆಗುತ್ತೆ. ಲೈಕ್ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂದ್ರೂ ಆಫ್ ಮಾಡಿದ್ದೀನ ಇಲ್ವಾ ಅಂತ ಹೆವಿ ಇದಾಗುತ್ತೆ. ನಮ್ಮ ಹಳೆ ಮನೇಲಿ ಗೀಝರ್ ಎಲ್ಲ ಇರಲಿಲ್ಲ. ಸೊ ಐ ವಾಸ್ ನಾಟ್ ಕಾನ್ಷಿಯಸ್. ಈ ಮನೆಗೆ ಬಂದಮೇಲೆ ಇವೆರಡು ನನಗೆ
ಇವಾಗೂ ತಲೆ ನೋಡ್ತಾನೇ ಇರುತ್ತೆ. ಆಫ್ ಮಾಡಿದ್ದೀನಿ ಅಲ್ವಾ ಅಂತ ಆಫ್ ಮಾಡಿದ್ದೀನಿ. ಸೊ ಅಡುಗೆ ಮನೆ ಲೈಟ್ ಆಫ್ ಮಾಡಿಬಿಡೋಣ. ಆದರೂ ನೋಡಿ ಇವಾಗ ಚೆಕ್ ಮಾಡಿದ್ದೀನಿ, ಅದು ತಿರ್ಗಾ ನನಗೊಂಥರ ಕಾನ್ಷಿಯಸ್ ಆಫ್ ಮಾಡಿದ್ದೀನ ಇಲ್ವಾ ಅಂದ್ಬಿಟ್ಟು. ಸೊ ಬನ್ನಿ ಟೀ ಕುಡಿಯುವ. ಮಂಡೇ ಈವ್ನಿಂಗ್ ಕಾಫಿ ವಿತ್ ನಮ್ರತ. ಸೊ ಫಸ್ಟ್ ಡೇಟ್ ಕಾಫಿಗೋ ಟೀಗೋ, ಐ ಥಿಂಕ್ ಕಾಫಿಗೆ. ಯಾರ ಜೊತೆ ಹೋಗ್ತೀನಿ ನೋಡೋಣ ಗೈಸ್ ಫ್ಯೂಚರಲ್ಲಿ. ಆಮೇಲೆ ಇವಾಗೆ ಅನ್ಕೊಂಬಿಡ್ಬೇಡಿ, ಇನ್ನೂ ತುಂಬ ಸಿಕ್ಕಾಪಟ್ಟೆ ಟೈಮ್ ಇದೆ. ಸೊ ಕುಡಿಯೋಣವಾ? ಹಾಂ ಹಾಂ ಓಹೋ ಒಳಗಡೆ ಮೀಮ್ ಹಾಕೊಂಬಿಡಿವೆ. ಇಂಥರ ತಿಕ್ಲರು ಇರ್ತಾರ, ಇದ್ದರೆ ನಂತರದವರೇ ಇರ್ತಾರ ಅಂತ ಹಾಕಿ, ಪರವಾಗಿಲ್ಲ, ಇಟ್ಸ್ ಓಕೆ. ಆಹಾ ಓಹೋ ಸಿಕ್ಕಾಬಡೆ ಚೆನ್ನಾಗಿದೆ. ಟೀ ಕುಡಿಯೋಕ್ಕೆ ಇಟ್ಸ್ ಟೈಮ್ ಇಸ್ 6:30 ನಾವು, ಓಕೆನಾ? ಎಲ್ಲರೂ ಅಂದಾಜಲ್ಲಿ ನಾನು ಎಷ್ಟೊತ್ತಿಗೆ ಟೀ ಕುಡಿಬೋದು, 2 ಮಿನಿಟ್ಸಾ, 1 ಮಿನಿಟಾ, 5 ಮಿನಿಟ್ಸಾ, 10 ಮಿನಿಟ್ಸಾ ಅಂತ ಕಮೆಂಟ್ಸ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿರಿ. ನೆಕ್ಸ್ಟ್ ವ್ಲಾಗಲ್ಲಿ ಡೆಫಿನೆಟಾಗಿ ಹೇಳ್ತೀನಿ. ನೋಡೋಣ ಯಾರು ಗೆಸ್ ಕರೆಕ್ಟಾಗಿತ್ತು ಅಂತ ನೋಡೋಣ. ಡೆಫಿನೆಟ್ಲಿ ಒಂದು ಟ್ರೈ ಕೊಡಿ ಗೈಸ್, ಕಮೆಂಟ್ಸಲ್ಲಿ ಹಾಕಿ. ಅಕ್ಯುರೇಟ್ ವಿನ್ನರ್ಗೊಂದು ಗಿಫ್ಟು ಕೊಡುವ. ಯಾಕಂದರೆ ನನಗೆ ಅಷ್ಟು ಕಾನ್ಫಿಡೆನ್ಸು, ಅಷ್ಟು ಅಕ್ಯುರೇಟಾಗಿ ಯಾರೂ ಕಂಡು ಹಿಡಿಯೋಕ್ಕಾಗಲ್ಲ ಅಂತ. ನಾನು ಟೀ ಕುಡಿಯೋಷ್ಟು ಕಂಡು ಹಿಡೀರಿ. ಅದ್ರ ಹತ್ರ ಅಟ್ಲೀಸ್ಟ್ 1 ಮಿನಿಟ್ ಹಿಂದೆ ಮುಂದೆ ಇದ್ದರೂ ಡೆಫಿನೆಟ್ಲಿ ಐ ವಿಲ್ ಕನ್ಸಿಡರ್ ಇಟ್, ಓಕೆನಾ? ಸೊ ಅವ್ರಿಗೆ ಗಿಫ್ಟು ತಗೊಂಡು ಅವ್ರಿಗೆ ವಿಡಿಯೋ ಮಾಡಿ ಸಾಕ್ಷಿ ನಿಮಗೆ ವ್ಲಾಗಲ್ಲಿ ಹಾಕ್ತೀನಿ. ಅಕ್ಯುರೇಟಾಗಿ ಕಂಡು ಹಿಡಿಯಬೇಕು ನೀವು ನಾನು ಇಷ್ಟು ಟೈಮಿಗೆ ಟೀ ಕುಡಿತೀನಿ ಅಂತ. ಅಟ್ಲೀಸ್ಟ್ 1 ಮಿನಿಟ್ 2 ಮಿನಿಟ್ಸ್ ಗ್ರೇಸ್ ಕೊಡ್ತೀನಿ ಗೈಸ್. ಅಟ್ಲೀಸ್ಟ್ 2 ಮಿನಿಟ್ಸ್ ಎಲ್ಲ ಕೊಡಲ್ಲ, ಆಮೇಲೆ ಕಂಡು ಹಿಡಿಬಿಡ್ತೀರ. 1 ಮಿನಿಟ್ ಕ್ಲೋಸ್ ಇರಬೇಕು ನೀವು. ಆ ಥರ ಯಾರಾದರೂ ಕಂಡು ಹಿಡ್ದು ಕಮೆಂಟ್ಸಲ್ಲಿ ಹಾಕಿದ್ರೆ ಡೆಫಿನೆಟ್ಲಿ ಅವ್ರಿಗೊಂದು ಒಳ್ಳೆ ಗಿಫ್ಟು ನಾನು ಕೊಡಿಸಿ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಹಾಕ್ತೀನಿ. ಕಮೆಂಟ್ಸಲ್ಲಿ ನೀವು ಕಮೆಂಟ್ಸ್ ಮಾಡಿರ್ಬೇಕು ಈ ವ್ಲಾಗಲ್ಲಿ, ಓಕೆನಾ? ಆಮೇಲೆ ನನಗೆ ಮೆಸೇಜ್ ಮಾಡಿಬಿಟ್ಟು ನಾನು ಕರೆಕ್ಟಾಗಿ ಮೆಸೇಜ್ ಮಾಡಿದ್ದೆ ಗಿಫ್ಟ್ ಅಂತೆಲ್ಲ ಕೇಳಿದ್ರೆ ನಾನು ಕನ್ಸಿಡರ್ ಮಾಡಲ್ಲ. ನೀವು ವ್ಲಾಗ್ ನೋಡಿ ಇಲ್ಲೇ ವ್ಲಾಗಲ್ಲೇ ಕಮೆಂಟ್ಸಲ್ಲಿ ಕಮೆಂಟ್ಸ್ ಹಾಕಿರಬೇಕು. ಇಫ್ ಯುವರ್ ಗೆಸ್ ಇಸ್ ಕರೆಕ್ಟ್ ಐ ವಿಲ್ ಡೆಫಿನೆಟ್ಲಿ ಗಿವ್ ಅ ಗಿಫ್ಟ್, ಓಕೆನಾ? ಸೊ ಇದು ನನಗೆ ಹಾಗೆ ರ್ಯಾಂಡಮಾಗಿ ಹೇಳಿದ್ದೀನಿ. ಡೆಫಿನೆಟ್ಲಿ ಅದನ್ನಂತೂ ಉಳಿಸ್ಕೊತೀನಿ, ಕೊಡ್ತೀನಿ. ಅಷ್ಟೇ ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ಟೀ ಆರೋಗ್ತಿದೆ, ಟೀ ಕುಡಿಬೇಕು. ಹೋಪ್ ಯು ಆಲ್ ಗೈಸ್ ಲೈಕ್ ಡಿಟ್. ಈ ವಿಡಿಯೋ ಇಷ್ಟ ಆದಲ್ಲಿ ನೀವೆಲ್ಲರೂ ಏನು ಮಾಡಬೇಕು ಅಂತ ನಿಮಗೆ ಗೊತ್ತೇ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಭೇಟಿ ನೆಕ್ಸ್ಟ್ ವ್ಲಾಗಲ್ಲಿ ಆಗೋವರೆಗೂ ಅಂಟಿಲ್ ದೆನ್ ಆಲ್ ಆಫ್ ಯು ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಟು ಆಲ್ ದ ಪೀಪಲ್ ಅರೌಂಡ್ ಯು. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ವ್ಲಾಗ್ಸ್ನ ನೋಡ್ತಿದ್ದೀರಾ, ನನಗೆ ವ್ಯೂಸ್ ಬರ್ತಿದೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಮತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಒಪಿನಿಯನ್ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದು ನಮಗೆ ಹೆಲ್ಪ್ ಮಾಡುತ್ತೆ, ಹೇಗೆ ನಾವು ಮಾತಾಡ್ತಿದ್ದೀವಿ, ಹೇಗೆ ನಾವು ವಿಡಿಯೋ ಮಾಡ್ತಿದ್ದೀವಿ ಅಂತ. ಸೊ ಅಷ್ಟೇ ಇದಾಗುತ್ತೆ ಸಮಾಚಾರ. ಅಷ್ಟೇ ಗೈಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ.